ಈ ಮೀಟಿಂಗ್ ಇಂದ ಲೇಟ್ ಆಗೋಯ್ತು. ಎಷ್ಟೊತ್ತಿಗೆ ಹೆಣ ಎತ್ಬಿಟ್ಟಿರ್ತಾರೋ ಏನೋ. ನಮಸ್ಕಾರ ಕಣಯ್ಯ ಪ್ರಿನ್ಸಿಪಾಲು. ಯಾಕಯ್ಯ ಹಾಗೆ ನೋಡ್ತಾ ಇದೀಯಾ? ನೀನು ಭೂತ? ನಿಮ್ಮ ಅಪ್ಪ ಭೂತ, ನಿಮ್ ತಾತ ಭೂತ, ನಿಮ್ ಮುತ್ತಾತ ಭೂತ, ಯಾರನೇ ಆ ಭೂತ ಅಂತ ಇದ್ಯಾ? ಹುಚ್ಚಿಗೆ ಏನಾದ್ರು ಹಿಡಿದಿದ್ಯಾ? ಸರಿಯಾಗಿ ನೋಡಯ್ಯ, ನಾ ಭೂತ ಅಲ್ಲ ಮನುಷ್ಯ. ಹೌದಾ? ಹಾಗಾದ್ರೆ ನಿನಗೆ BP ಹಾರ್ಟ್ ಅಟ್ಯಾಕ್ ಅಂದ್ರು ನೀನು ಸತ್ತಿಲ್ವಾ? ಬಿಡ್ತು ಅನ್ನೋ ಗುಂಡ್ಕಲ್ಲಾಗಿ ಎದುರಿಗೆ ನಿಂತಿದ್ದೀನಿ. ಹೌದು, ನನಗ್ ಹಾರ್ಟ್ ಅಟ್ಯಾಕ್ ಅಂತ ಯಾವ ನನ್ನ ಮಗ ನಿನಗೆ ಹೇಳ್ದ? ಯಾವನೋ ಒಬ್ಬ ಹುಡುಗ ಬಂದು ನೀನು ಸತ್ತೋದೆ ಅಂತ ಹೇಳಿ ಅರ್ಜೆಂಟ್ ಆಗಿ ಲಕ್ಷ್ಮೀನ್ ಕರ್ಕೊಂಡು ಹೋದ. ನಿನಗೆ ಶ್ರದ್ಧಾಂಜಲಿ ಅರ್ಪಿಸಿ ನಿನ್ನ ಹೆಣಕ್ಕೆ ಹೂವಿನ ಗುಚ್ಛ ಇಡಬೇಕು ಅಂತ ಮಾರ್ಕೆಟ್ ನಿಂದ ಸ್ಪೆಷಲ್ ಮಾಡಿಸ್ಕೊಂಬಂದಯ್ಯ ಇದನ್ನ. ಒಬ್ಬ ಹುಡುಗ ಲಕ್ಷ್ಮೀನ್ ಕರ್ಕೊಂಡೋದ್ನ? ಹೌದಯ್ಯ. ಪಾಂಡುರಂಗ, ಹೇಗೂ ನೀನ್ ಎದುರಿಗಿದೀಯ, ಹೂವಿನ ಗುಚ್ಛ ರೆಡಿ ಆಗಿದೆ, ಯಾಕೆ ವೇಸ್ಟ್? ಹಾಕ್ಬಿಡ್ಲೇನಯ್ಯ? ನಿನ್ ಹೆಣಕ್ಕೆ ಹಾಕೋ. ನನಗೆ ಹಾಕ್ಬಿಟ್ಯಾ? ಭುವನ, ಹಬ್ಬ ಯಾಕ್ರಿ ಹಾಕೋತಿದ್ದೀರಾ? ಏನ್ರಿ ಆಗೋಯ್ತು? ಏನಾಗೋಯ್ತಾ? ನಿನ್ನ ಮಗಳು ಯಾರ ಪ್ರೇಮದ ಬಲೆಯಲ್ಲೂ ಸಿಕ್ಕಾಕೋಬಾರ್ದು ಅಂತ ಗುಡಿ ಸುತ್ತ 1000 ಲಾಗ ಹಾಕಿಸ್ದಲ್ಲ ನನ್ ಕೈಲಿ, ಎಲ್ಲ ಎಕ್ಕುಟ್ಟು ಹೋಯ್ತು. ಏನ್ರಿ ಹೇಳ್ತಿದ್ದೀರಾ ನೀವು? ನಿನ್ನ ಮಗಳು ಯಾವನ್ನೋ ಲವ್ ಮಾಡ್ತೀರಲ್ ಭುವನ, ಅವನ ಜೊತೆ ಚೆಕ್ಕನ್ ಆಡೋದಕ್ಕೆ ಕಾಲೇಜಿಗೆ ಚೆಕ್ಕನ್ ಹೊಡೆದು ಹೋಗಿದ್ದಾರೆ ಕಣೆ. ಲವ್ ಮಾಡೋದ್ ತಪ್ಪಲ್ಲ, ಅವನ ಜೊತೆ ಹೋಗಿದ್ದು ತಪ್ಪಲ್ಲ, ಆದ್ರೆ ಅವರಪ್ಪ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದೀನಿ, ನನ್ ಶವ ಸಂಸ್ಕಾರ ಅಂತ ಸುಳ್ಳು ಹೇಳೋದ್ಲಲ್ಲ, ತಪ್ಪು. ಅಯ್ಯೋ, ಈಗೇನ್ರಿ ಮಾಡುದು? ಸ್ವಾಮಿ, ನನ್ ಮಗಳು ಸುರಕ್ಷಿತವಾಗಿ ಬಂದ್ರೆ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರ ಕೈಯಲ್ಲಿ 1008 ಸಲ ಒಂಟಿ ಕಾಲ್ ಪ್ರದಕ್ಷಿಣೆ ಹಾಕಿಸ್ತೀನಪ್ಪ. ಲೇ ಲೇ ಲೇ, ಅವಳು ಯಾವನ್ನೋ ಲವ್ ಮಾಡಿದ್ಲು ಅಂತ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯಾ? ದೇವಸ್ಥಾನದ ಸುತ್ತ ಒಂಟಿ ಕಾಲ್ ಪ್ರದಕ್ಷಿಣೆ ಹಾಕ್ತಾ ಕಾಲ್ ಮುರಿದು ಹೋದ್ರೆ ಅದೇ ದೇವಸ್ಥಾನದ ಎದುರಿಗೆ ನಿಂತ್ಕೊಂಡು ತಿರುಪೆ ಬೇಡಬೇಕಾಗತ್ತೆ ಕಣೆ. ತಿರುಪೆ ಎತ್ತದು ದೇವಸ್ಥಾನದ ಮುಂದೆ ಪುಣ್ಯ ರೀ. ಅಮ್ಮ ಲಕ್ಷ್ಮಿ, ಎಲ್ಲೇ ಹೋಗಿದೆ ಇಷ್ಟೊತ್ತು? ಕಾಲೇಜ್ ಹೋಗಿದ್ದೆ. ಸುಳ್ಳು ಸುಳ್ಳು, ನಾನೇ ನಿಮ್ ಕಾಲೇಜ್ ಹತ್ರ ಬಂದಿದ್ದೆ. ಗುಂಡು ಕಲ್ಲಾಗಿರೋ ನನ್ನನ್ನ ಸತ್ ಹೋಗಿದ್ದಾನೆ ಅಂತ ಹೇಳಿ ಯಾವನ್ ಜೊತೆನೋ ಹೋಗಿದ್ದೆ? ಯಾರವನು ಹೇಳು? ಅವರು ಯಾಕೆ ಹೆದರ್ಕೋತಿಯಮ್ಮ? ನಿನ್ನ ಪ್ರೀತಿಸ್ತಾ ಇರೋರು ಯಾರು ಅಂತ ಹೇಳು ಲಕ್ಷ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ದಿವಸ ಏನಾಗ್ಬಾರ್ದು ಅಂತ ನಾನ್ ತಪಸ್ ಮಾಡ್ತಿದ್ನೋ ಅದೆಲ್ಲ ಆಗೋಯ್ತಲ್ಲಪ್ಪ. ನನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೂ ಹೋಗಲ್ಲ ಅಂತ ಹೆಮ್ಮೆ ಅಂತ ಎಲ್ಲಾರ ಹತ್ರ ಹೇಳ್ಕೊಂಡು ಬೀಗ್ತಾ ಇದ್ದೆ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾರವನು? ಮತ್ತೆ 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 ಬೇಗ ಹೇಳೆ ಕತ್ತೆ. ಕಾಬರಿ ಪಡಿಸ್ಬೇಡಿ, ಹೇಳ್ತಲ್ಲ ಇರಿ, ಹೇಳಮ್ಮ. ಮತ್ತೆ ನನ್ನ ಕಾಲೇಜ್ ಬಂದ್ ಕರ್ಕೊಂಡು ಹೋಗಿದ್ದು ಸಿಂಗಾರ ಮಾಮ. ನೋಡಿದ್ರಾ? ನಾನಾ ನಿನ್ ಕಾಲೇಜ್ ಹತ್ರಕ್ಕ ಯಾವಾಗ ಬಂದಿದ್ನಪ್ಪ? ಏನ್ ಸಿಂಗಾರ ಮಾಮ, ಅಷ್ಟ್ ಬೇಗ ಮರ್ತೋಗ್ಬಿಟ್ಯಾ? ಅಮ್ಮ ಬೈತಾರೆ, ನಾನ್ ಬರಲ್ಲ ಅಂತ ಹೇಳಿದ್ದಕ್ಕೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ನೀನೇ ತಾನೆ? ಕರ್ಕೊಂಡ್ ಬರೋದು ಅಲ್ದೆ ಮಾಧುರು ದೀಕ್ಷಿತ್ಕಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಿದೀನಿ ಅಂತ ಹೇಳ್ದಿಯಂತೆ. ಹೌದು ಹೌದು, ಹಂಗೆ ಹೇಳದ್ನ. ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗಿಂತ ನಿನ್ನ ಸಖತ್ತಾಗಿ ಲವ್ ಮಾಡ್ತೀನಿ ಅಂತ್ಯಂತೆ. ಹೌದು ಹೌದು, ಅದನ್ನು ಹೇಳದ್ನ. ಯೋ, ರಂಗಿಲ್ಲ ಪಿಕ್ಚರ್ ನೋಡ್ತಾ ರಂಗ್ ಲವ್ ಮಾಡ್ತಾ ಚುಂಗಲ್ ಐಸ್ ಕ್ರೀಮ್ ತಿಂದು ನೈಸ್ ಆಗಿ ಮನೆಗೆ ಹೋಗೋಣ ಅಂದ್ಯಂತೆ. ಹೌದು ಹೌದಾ? ಅಕ್ಕ ಬಾವ ಹೇಳಿದ್ರು ಹೇಳಿರ್ಬೋದು, ಲವ್ ಇಸ್ ಬ್ಲೈಂಡ್ ಅಲ್ವಾ? ಅಲ್ವೇನಣ್ಣ? ಹೌದು ಹೌದು. ಅಮ್ಮ ಕೇಳಿದ್ಯಾ? ಈಗ್ಲಾದ್ರೂ ನಂಬಿಕೆ ಬಂತು ತಾನೆ? ಏನಮ್ಮ ಎಲ್ಲ ವಿಚಿತ್ರವಾಗಿದೆ. ಏನೋ ಕೋಡಂಗಿ, ಲಕ್ಷ್ಮೀನ ಕಾಲೇಜಿಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ನಾ ಸತ್ ಹೋಗಿದ್ದೀನಿ ಅಂತ ಸುಳ್ಳು ಬೊಗಳಿದ್ಯಾ? ಹೇಳಿದ್ರು ಹೇಳಿರ್ಬೋದು, ಲವ್ ಇಸ್ ಬ್ಲೈಂಡ್ ಅಂತ ಆಗ್ಲೇ ಹೇಳಿದ್ನಲ್ಲ. ಬ್ಲೈಂಡು ಲವ್ ಅಲ್ಲ, ಬದುಕಿರುವಾಗ್ಲೇ ನನ್ನ ಸಾಯಿಸಿದ್ಯಲ್ಲ, ನಿನ್ ಕಣ್ಣ ಕಿತ್ತಾಕ್ತೀನಿ, ಅವಾಗ ನೀ ಬ್ಲೈಂಡ್ ಒಳ್ಳೆ ಟೆಂಪೋದಲ್ಲಿ ಡ್ರಾಮಾ ಸ್ಟಾರ್ಟ್ ಆಗಿದೆ. ಕ್ಲೈಮ್ಯಾಕ್ಸ್ ಹೇಗ್ ಮುಗಿತ್ತು ಆ ದೇವ್ರಿಗೆ ಗೊತ್ತು. ಬಂದೆ, 1 ನಿಮಿಷ. ಈ ಹಿಡಂಬಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ? ಯಾವಾಗಂದ್ರೆ ಅವಾಗ ದಬ ದಬ ಅಂತ ಬಾಗಿಲು ತಟ್ಬಿಡ್ತಾಳೆ. ಸರಿ, ಅದು ಲೂಸು. ಬಾಗಲ್ ತೆಗಿ ಸೀತಾಪತಿ.
ನಾನು ಭುವನೇಶ್ವರಿ. ನಿಮ್ ಹೆಂಡತಿ ಲಕ್ಷ್ಮೀ ಬಾಯಿನ ನೋಡೋದಿಕ್ಕೆ ನಾನ್ ಲಕ್ಷ್ಮಿನೂ ಬಂದಿದ್ದೀನಿ. ಇವಳು ಬೇರೆ ನನ್ನ ಹೊಟ್ಟೆ ಉರ್ಸೋಕೆ. ಈಗೇನ್ ಮಾಡೋದು? ಬಂದೆ. ಬನ್ನಿ ಬನ್ನಿ. ಹೌದು, ಬಾಗಲ್ ತೆಗೆದ್ಬಿಟ್ಟು ಯಾಕೆ ಬಾಗ್ಲ ಹಾಕೊಂಡೆ? ಅದು ಬರೀ ಅಂಡರ್ವೇರ್ ಅಲ್ಲಿದ್ದೆ, ನಿಮ್ಮನ್ನ ನೋಡಿದ್ನಲ್ಲ ಪ್ಯಾಂಟ್ ಹಾಕೊಂಡು ಬಂದೆ. ಸಿಹಿ ತಿಂಡಿ ಮಾಡಿದ್ದೆ, ಕೊಡೋಣ ಅಂತ ಬಂದೆ. ಲಕ್ಷ್ಮೀಬಾಯಿ, ಲಕ್ಷ್ಮೀಬಾಯಿ, ನಿಮ್ ಹೆಂಡತಿ ಲಕ್ಷ್ಮೀಬಾಯಿ ನೋಡೋಕೆಲ್ಲ ನನ್ನ ಹಾಗೆ ಇದ್ದಾರಂತಲ್ಲ. ಅಮ್ಮ ಹೇಳ್ತಾ ಇದ್ರು, ನೋಡ್ಬೇಕಾಗಿತ್ತು. ಸ್ವಲ್ಪ ಕರಿತೀರಾ? ನಿಮ್ಮಮ್ಮನ ಎದುರಿಗೆ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಹಾಕ್ತೀನಿ ನೋಡು. ಸೀತಾಪತಿ, ಲಕ್ಷ್ಮೀಬಾಯಲ್ಲಿ ಸ್ನಾನ ಮಾಡ್ತಿದ್ದಾಳೆ, ನೀವು ಮನೇಲಿರಿ, ಅವಳು ಬಂದ ತಕ್ಷಣ ಕರಿತೀನಿ. ಪರವಾಗಿಲ್ಲ, ಅವಳು ಬರೋವರೆಗೂ ಕಾಯ್ತೀವಿ. ನನ್ ಮಗಳು ನಿಮ್ ಲಕ್ಷ್ಮೀಬಾಯಿನ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದಿದೀವಿ. ಬಾಮ್ಮ ಲಕ್ಷ್ಮಿ, ಕೂತ್ಕೋ ಬಾ. ಸರಿಯಮ್ಮ. ಅಯ್ಯೋ, ಏನು ನಿನ್ ಹೆಂಡತಿಗೆ ಬಾತ್ರೂಮ್ ಅಂದ್ರೆ ಇಷ್ಟನಾ? ಅವಳ ಸೌಂದರ್ಯ ನೋಡಿ ಎಲ್ಲ ಮರ್ತು ಬಿಡ್ತಾಳ? ನೀನ್ ಮಾತ್ರ ಕಮ್ಮಿನಾ? ನನ್ ಚುಡಾಯಿಸ್ಬೇಕು ಅಂತ ನಿಮ್ಮಮ್ಮನ್ ಕರ್ಕೊಂಡ್ಬಂದು ನನ್ ಹೆಂಡತಿ ನೋಡ್ಬೇಕು ಅಂತ ಹೇಳ್ತೀಯಾ? ಸರಿಯಾಗಿದೆಯಾ? ಅಂತೂ ನೀನ್ ಮಹಾನ್ ಸುಳ್ಪುರ್ಕ. ಏನೋ ಒಂದ್ ಹೇಳಿ ಎಲ್ರು ನಮಸ್ಬಿಡ್ತೀಯ. ಮತ್ತೆ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತೀನಿ? ನೀನ್ ಪಡಿಯೋಕ್ ಚಿನ್ನ ಅಲ್ಲ? ಅಬ್ಬಾ, ಎಷ್ಟೊತ್ತು ಮಾಡ್ಬಿಟ್ಟೆ ಲಕ್ಷ್ಮಿ ಬರೋಕೆ. ಏನ್ ಮಾಡಕ್ ಹಾಕಿತ್ರಿ? ಆ ಸಿಂಗರ್ ಹೋದನಲ್ಲ ಹದ್ನಂಗ, ಅವ್ನ್ ಕಣ್ ತಪ್ಸ್ಕೊಂಡ್ ಬರೋದ್ ಬ್ಯಾಡೇನ? ಮಳ್ಳಿ, ಇಲ್ಲಿ ಯಾಕೆ ಬೇಕು ಹುಬ್ಬಳ್ಳಿ? ಹೌದಲ್ಲ? ಹೌದು. ಏನ್ ರಾಯ್ರೆ, ಮಂಚ ಹೂವ ಘಮ ಘಮ ಅನ್ನೋ ಹೂವನ್ನ ಮಂಚದ ಮೇಲೆ ಯಾಕೆ ಹಾಕ್ತಾರೆ, ಯಾವಾಗ ಹಾಕ್ತಾರೆ ಅಂತ ನಿನಗೆ ಗೊತ್ತಿಲ್ವಾ ಚಿನ್ನ? ಆಹಾ, ಆಸೆ ನೋಡು. ಇರಬಾರ್ದಾ? ಏನೋ ಹೋಗ್ಲಿ ಪಾಪ ಅಂತ ಆಕ್ಟ್ ಮಾಡಕ್ ಒಪ್ಕೊಂಡ್ರೆ ಇದು ಬೇರೆನಾ? ರಾಯ್ರೆ, ಇದೆಲ್ಲ ಈಗ್ಲೇ ಗಿಟ್ಟೋದಿಲ್ಲ. ಅಯ್ಯಪ್ಪ. ಮದ್ವೆ ಆಗೋವರ್ಗೂ ತಾವ್ ಆಚೆನೆ ತಗೊಳ್ಳಿ ಸರ್. ಅಲ್ಲ, ಇವತ್ತು ಒಂದ್ ದಿವಸ. ಅದೆಲ್ಲ ಬೇಡ, ನಡೀರಿ ಸರ್. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ. ಅಕ್ಕನ ಮಗಳ ಸೊಕನು ಮುರಿದು ಅಕ್ಕನ ಮಗಳ. ಏನ್ ನೀವಿಲ್ಲಿದ್ದೀರಿ? ಬಹಳ ವರ್ಷದಿಂದ ಇದೇ ಕಣಯ್ಯ ನನ್ ಸುಪ್ಪತ್ಗೆ. ಅಂದ್ರೆ ಲಕ್ಷ್ಮಿ? ಅನುಮಾನನೇ ಬೇಡ, ಲಕ್ಷ್ಮಿ ನನ್ ಮಗಳೇ. ಆ ಚಾನ್ಸ್ ಹ್ಯಾಕ್ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ. ಅದು ಸರಿ, ನೀನೇನು ಇಲ್ಲಿ ಬಂದ್ ಮಲ್ಕೋತಾ ಇದೀಯಾ? ಏನಿಲ್ಲ, ನನ್ಗೂ ನಿಮ್ ಮಗಳಿಗೂ ಚಿಕ್ಕ ತಗರಾರು. ನನ್ನ ಮಗಳು? ಅಬ್ಬಾ, ಅಂದ್ರೆ ನಿಮ್ ಮಗಳು ಹಾಗಿರೋ ನನ್ನ ಹೆಂಡತಿಗೂ ಅಂತ. ಹೋಗ್ಲಿ ಬಿಡಯ್ಯ, ಅದರಿಂದ ಒಳ್ಳೇದೇ ಆಯ್ತು. ಹಾಗೆ ನನಗ್ ಕಂಪ್ನಿ ಸಿಕ್ತಲ್ಲ. ಸೀತಾಪತಿ, ನನ್ನ ಅನುಭವದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ. ಈ ಹೆಂಗಸರು ಒಳ್ಳೆ ಹಾವಾಡಿಗರಿದ್ದಾಗ, ಬೇಕಾದಾಗ ಪುಂಗಿ ಊದಿ ಹೆಡೆನ ಆಡಿಸ್ತಾರೆ, ಬೇಡದಿದ್ದಾಗ ಅದೇ ಹಾವನ್ನ ಬುಟ್ಟಿಲಿ ಹಾಕಿ ಮುಚ್ಚಿಟ್ಟು ಬಿಡ್ತಾರೆ. ನೋಡು, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆನೂ ಒಬ್ಬ ಹೆಂಗಸಿದ್ದೇ ಇರ್ತಾಳೆ. ಕೇಳಿದ್ಯೋ ಇಲ್ವೋ? ನಾ ಹೇಳ್ತೀನಿ ಕೇಳು. ಪ್ರತಿಯೊಬ್ಬ ಗಂಡಸಿನ ಅಧೋಗತಿ ಹಿಂದೆನೂ ಒಬ್ಬ ಹೆಂಗಸು ಇದ್ದೇ ಇರ್ತಾಳೆ. ಹೌದಾ? ಇರ್ತಾಳಯ್ಯ. ಇರ್ತಾಳೆ ಅಲ್ಲ, ಇದಾರೆ. ಇದಾರ? ಎಲ್ಲಿ? ನಿಮ್ ಹಿಂದೆ ನೋಡಿ. ಏನ್ರಿ ಅದು? ನಿಮ್ ಯಜಮಾನ್ರು ಕರೀತಾವ್ರೆ. ಏನಿಲ್ಲ ಭುವನ, ಸೀತಾಪತಿ ನಿದ್ದೆ ಬರೋದಿಲ್ಲ, ಸ್ವಲ್ಪ ಜೋಕ್ಸ್ ಹೇಳಿಂದ. ಜೋಕ್ಸ್ ಹೇಳ್ತಾ ಇದ್ದೆ ಅಲ್ವಾ? ಹೌದು, ಜೋಕ್ ಹೇಳೋ ಹೊತ್ತಿದು. ನೀವಿಲ್ಲಿದ್ರೆ ಏನೇನೋ ಕೆಟ್ಟದಾಗ ಮಾತಾಡಿ ಆ ಸೀತಾಪತಿ ಮನಸ್ಸನ್ನು ಹಾಳು ಮಾಡ್ಬಿಡ್ತೀರಾ. ಹೋಗಿ ಒಳಗ್ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್. ಗುಡ್ ನೈಟ್ ಸೀತಾಪತಿ. ಹೌದು, ನೀನೇನು ಇಲ್ಲಿ ಮಲ್ಕೋತಿದ್ಯಾ? ನನ್ನ ಹೆಂಡತಿ ಸ್ವಲ್ಪ ಗರಂ ಆಗಿದ್ದಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಹೋಗ್ ಒಳಗೋಗ್ ಮಲ್ಕೋಪ. ಅಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಹೋಗೋ.
ಆಹಾ. ಏ, ಏನ್ ಒಳಗಡೆ ಬರ್ತಾ ಇದೀರಲ್ಲ? ಅವ್ರಲ್ಲಿ ಒಳಗಡೆ ಹೋಗು ಅಂತ ದಬ್ತಾ ಇದಾರೆ. ನೀನ್ ಇಲ್ಲಿ ಆಚೆ ಹೋಗು ಅಂತ ತಳ್ತಿದ್ಯಾ. ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ನಾನ್ ಸಾಯ್ತಾ ಇದ್ದೀನಿ. ಯಾರು? ಅವರು 12 13 14 ಏನ್ ಪಾಂಡುರಂಗ ಅವ್ರೆ, ಬಹಳ 15 ಖುಷಿಯಿಂದ ಕಸರತ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಸ್ವಲ್ಪ ಎಪ್ಸಯ್ಯ. ಓ, ಇದು ಬೇರೆನಾ? ಏನಿಲ್ಲ ಕಣಯ್ಯ, ಈ ತರ ಎಕ್ಸರ್ಸೈಸ್ ಮಾಡಿ ಬಹಳ ವರ್ಷಗಳಾಗಿ ಹೋಗಿತ್ತು. ಹೆಚ್ಚು ಕಮ್ಮಿ 18 ವರ್ಷದಲ್ಲಿ ಇದೆ ಮೊದಲನೇ ಸಲ ಅನ್ಕೋ. ಓಹೋ. ಸೀತಾಪತಿ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಲ್ಲಯ್ಯ. ಅದೇನ್ ಹೇಳಿ. ಪ್ರತಿ ದಿವಸ ರಾತ್ರಿ ನಿಮ್ಗೆ ತೈಲ ತಿಕ್ಬೇಕಾ? ಅಲ್ಲಯ್ಯ, ಪ್ರತಿ ದಿವಸ ರಾತ್ರಿ ನೀನು ನಿನ್ ಹೆಂಡತಿ ಲವ್ ಡ್ಯೂಯೆಟ್ ಹಾಡ್ಬೇಕು. ನೀವು ಲವ್ ಡ್ಯೂಯೆಟ್ ಹಾಡಿದ್ರೆ ನಮ್ ಭುವನೇಶ್ವರಿಗೆ ಒಂಥರ ಆಗತ್ತೆ. ನಮ್ ಭುವನೇಶ್ವರಿಗೆ ಒಂಥರ ಆದ್ರೆ ನನ್ ಜೀವನದಲ್ಲಿ ವಸಂತ ಚಿಮ್ಮುತ್ತೆ ಕಣಯ್ಯ. ಹಾಗೆ ಆಗ್ಲಿ ಬಿಡಿ ಸರ್. ಥ್ಯಾಂಕ್ ಯು. ಸ್ವಲ್ಪ ಬಗ್ಸಯ್ಯ. ಬರ್ತೀನಿ. 21 22 ಪಾಂಡುರಂಗ ಅವ್ರೆ, ಏನಯ್ಯ? ನಿಮ್ಗೆ ಆಗ್ತಿರೋ ಸಂತೋಷಕ್ಕೆ ನಾವಿಬ್ರು ಒಂದ್ ಬೆಟ್ ಕಟ್ಕೊಳ್ಳೋಣ. ಏನು? ನಾನ್ 1 2 3 ಅಂತೀನಿ, ನೀವು ಓಡ್ಬೇಕು. ಇದು ಚಿಕ್ಕ ಮಕ್ಕಳು ಮಾಡ್ತಾರೆ. ಆಯ್ತು, ಎಷ್ಟಯ್ಯ ಬೆಟ್ಟು? ನೀವ್ ಹೇಳ್ದಷ್ಟು. 500 ರೂಪಾಯಿ. ಓಕೆ, ರೆಡಿನಾ? ಸ್ವಲ್ಪ ಪಂಚೆ ಕಟ್ಕೊಂಡ್ಬಿಡ್ತೀನಿ. ತಿರ್ಕೊಳ್ಳಿ. 1 2 ಸೀತಾಪತಿ 3 ಅಂತ ಹೇಳಯ್ಯ ಬೇಗ. ಅರೆ, ನನಗೆ ಯಾವಾಗ ಇಷ್ಟ ಬರ್ತಾ ಅವಾಗ ಹೇಳ್ತೀನಿ. ಸುಮ್ಮನೆ ನಿಂತ್ಕೊಳ್ಳಿ. ಸೀತಾಪತಿ ಬನ್ನಿ. ನೋಡಿದ್ರಾ? ರೀ, ಈ ವಯಸ್ಸಿನಲ್ಲಿ ಈ ಬುದ್ಧಿನ? ನಡೀರಿ ಕೆಳಗೆ. ಯಾವ ವಯಸ್ಸಾದೇನಂತೆ? ನಾ ಬರಲ್ಲ. ಯಾತಿಗ್ ಬರ್ಲಾ ಅಂತ ಇವಾಗ ಗೊತ್ತಾಯ್ತಾ? ರೀ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡೀರಿ ಕೆಳಗೆ. ಸೀತಾಪತಿ ಬೇಗ ಹೇಳಯ್ಯ. ಅಯ್ಯೋ, ನಾನ್ ನಿಮಗೆ ರೆಕಮೆಂಡೇಶನ್ ಮಾಡ್ಬೇಕಂತೆ. ಜುಟ್ಟು ಹಿಡ್ದು ಹೇಳ್ಕೊಂಡು ಹೋಗಿ. ರೀ, ಕೊನೆದಾಗಿ ಹೇಳ್ತಿದ್ದೀನಿ, ಕೆಳಗೆ ಬರ್ತೀರಲ್ವಾ ನೀವು? ಬಂದ್ರೆ ಒಳ್ಳೆ ಆಪರ್ಚುನಿಟಿ ಹೊಡಕತ್ತೆ. ನಾ ಬರೋದಿಲ್ಲ. ಬೇಡ ಬಿಡಿ, ನಾನೇ ಮಾಡಿ ಮೇಲಿಂದ ಬೇಸತ್ತೋಗ್ತೀನಿ. ಆಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಇರಿ ನೀವು. ಭುವನ ಕಡೆದಾಗಿ ಕೇಳ್ತೀನಿ, ಬರ್ತೀರೋ ಇಲ್ವೋ? ಭುವನ ಬಂದ ಇರು. ಭುವನ ಬಂದ್ಬಿಟ್ಟೆ. ಕೆಳಗಡೆ ಬಾ. ಪಾಂಡುರಂಗ ಅವ್ರೆ, ನಾನ್ 3 ಹೇಳಲ್ಲ, ನೀವು ಓಡ್ ಬಂದ್ಬಿಟ್ರಿ. ಎತ್ತಿ 500 ರೂಪಾಯಿನ ಬೇಗ. ಮತ್ ಸಿಗೋಣ. ಏನ್ರಿ ಅದು? ನನ್ ಕರ್ಮ, ನೀ ಬಂದೆ 500 ಹೋಯ್ತು.